ತೇಜ ಬ್ಲಾಗ್ ಮಾಡ್ತಿದ್ದಾನೆ ಪೂಜೆಯಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಲ್ವಾ, ಕೈ ಮುಕ್ಕೊಂಡು ಬಿಟ್ಟು ಇಲ್ಲಿ ಬ್ಲಾಗ್ ಮಾಡ್ತಿದ್ದ ಅಂತ ಅವ್ರ ಅಮ್ಮ ಬೈದ್ರು. ಏನ್ ಮಾಡ್ತಾವಲ್ಲ ಗೊತ್ತಾ ಗೈಸ್, ನಾನು ನೋಟಿಸ್ ಮಾಡ್ದಂಗೆ ಸಂಜಿನ ಔಟ್ಫಿಟ್ ಬೆಳಗ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರ್ಬೋದು. ಇರು ಮ್ಯಾಟ್ರಿ ಹೇಳ್ತೀನಿ ಅಂತೇಳಿ, ಪಾಪ ಸಂಜಿಂಗ್ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಸ್ವಲ್ಪ ಬಟ್ಟೆ ಹಾಕೊಂಡಿದ್ದಾಳೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಫೆನ್ಸ್, ನೋ ಅಫೆನ್ಸ್. ವರುಣ್ದ ಅದು. ಗೈಸ್, ಊಟ ಎಲ್ಲ ಆಯಿತು. ಇದು ಯೂಟ್ಯೂಬ್ ಕಡೆಯಿಂದ ಎಲ್ಲ ಅಪ್ರೂವ್ ಆಗಿರೋದಕ್ಕೆ ಬಂದಿರೋ ಗೂಗಲ್ ಆಡ್ಸೆನ್ಸ್. ಇವಾಗ ಇದನ್ನು ಕನಸನ್ನು ಹೇಗೆ ಇರಿಸ್ಬೋದು ಅಂತ ನೋಡೋಣ. ಸಂಧ್ಯಾ ಆ ಕಡೆ ಇದ್ದಾಳೆ, ಅವಳಿಲ್ಲಿ ಬರಲಿ, ಆಗ ಚೆನ್ನಾಗಿರುತ್ತೆ. ಸಂಧ್ಯಾ ಬಾಯಿ, ನೀವು ಒಂದು ಹೇಳ್ಬೇಕು. ಇವ್ನ್ಗೇನ್ ಸಿಕ್ಕೈತ್ ನೋಡಿ, ಏನ್ ಗೊತ್ತಾಯ್ತು? ಪೈಸಾ ಮಾಲ್ ಪೂರಾ ಪೈಸಾ ಗೂಗಲ್ ಸೆ ಯೂಟ್ಯೂಬ್. ಹೆಂಗೆ ಇದ್ಯಾವತ್ತೋ ಬಂದಿತ್ತು, ಇನ್ನು ಮಾಡಿರಲಿಲ್ಲ, ಇವತ್ತು ಮಾಡ್ತಾ ಇದೀನಿ. ಗೂಗಲ್ ಅವ್ರ ಯೂಟ್ಯೂಬ್. ನಾನು ಇದು ಹಾಕೊಂಡ್ಮೇಲಿಂದ ನನಗೆ ಕಾಸು ಬರೋಕ್ಕೆ ಸ್ಟಾರ್ಟ್ ಆಗೋದು ಗೊತ್ತಾ. ಅಲ್ಲಿ ಬರ್ತಿಲ್ಲ ಗೂಗಲ್ ಆಡ್ಸೆನ್ಸ್ ಅಂತ ಯೂಟ್ಯೂಬ್ ಇಂದ ಬಂದಿರೋದು. ನಂಗೆ ಗೂಗಲ್ ಆಡ್ಸೆನ್ಸ್ ಇದನ್ನ ಹಾಕಿದ್ರೆ 6 ಡಿಜಿಟ್ ಕೋಡ್ ಕೊಡುತ್ತೆ. ಅದನ್ನ ಹಾಕಿದ್ರೆ ಕಾಸು ತುಂಬಾ ದಿವಸ ಆಯ್ತು, ಅದು ಬಳಸಿಲ್ಲ, ಮೂಲೆಗೆ ಬಿಸಾಕಿದ್ದ. ನಾನು ಓಪನ್ ಮಾಡ್ತೀನಿ. ಮೋಟೆ ಸರಿ, ಬರ್ಡೇ ಗಿಫ್ಟ್ ನಿನಗೆ ಕೊಡೋಣ, ತಗೊಂಡೋಣ. ಸರಿ, ಅದ್ರಲ್ಲಿ ಏನು ಇಲ್ಲ ಕಣ. ಗೈಸ್, ಇನ್ನೊಂದು ವಿಷಯ, ಇವತ್ತು ವರುಣ್ ಬರ್ಡೇ ಇರೋದಕ್ಕೆ ನಮ್ಮ ಡೆಸರ್ಟ್ ಹಾಲ್ ಕಡೆಯಿಂದ ಈ ತರ ಡಿಸೈನ್ ಒಂದು ಮಾಡಿಸ್ಕೊಂಡು ಬಂದಿದ್ದೀವಿ. ಅಂಡ್ ಇದರಲ್ಲಿ ಹ್ಯಾಪಿ ಬರ್ಡೇ ಅತ್ತೆ ಅಂಡ್ ಅಳಿಯ ಅಂತ ಇದೆ. ಬಿಕಾಸ್ ನೆನ್ನೆ ನಮ್ಮ ಅದಮ್ಮನ ಬರ್ಡೇ ಇತ್ತು. ಇವಾಗಲೇ ಬೇಡ, ನಾಳೆ ಕಟ್ ಮಾಡಿ. ನಾಳೆ ಅರೆ ಎಷ್ಟೊತ್ತು ಬೇಕು ಅರಿಯಕ್ಕೆ? ಹಂಗೆ ಒಳಗಡೆ ಇರೋ ನಂಬರ್ ಹೇಳೋವರ್ಣ. ಇವಾಗ ನಾವು ಆ ಟೈಪ್ ಮಾಡ್ತಿರಲ್ಲ, ಪ್ರಾಬ್ಲಮ್ ಇಲ್ಲ. ಓಪನ್ ಮಾಡೋದು 755285. ಹಂಗೆ ಹೌದು ಬಿಟ್ಟವ್ರೆ ಓಪನ್ ಮಾಡಕ್ಕೆ. ಸೊ ಗೈಸ್, ಈ ತರ ಒಂದು ಏನೋ ಮೊನಿಟೈಸೇಷನ್ ಎಲಿಜಿಬಲ್ ಆದ್ರೆ unlimited money in his account now. ಹಂಗೆಲ್ಲ ಯಾವ್ದು ಇಲ್ಲ. ಯೂಟ್ಯೂಬ್ದು ಮಾನಿಟೈಸೇಷನ್ ಸ್ಟಾರ್ಟ್ ಆಗಕ್ಕೆ ಇದೊಂದು ಹಾಕ್ಬೇಕು ಕೋಡು. ಸೊ ಇದೇ ಗೈಸ್ ಅಕೌಂಟ್ ಏನಂತ ಹಾಕೋನಿ ಇರಿ ನೋಡೋಣ. ಸೈನ್ ಇನ್ ಟು ಆಡ್ಸೆನ್ಸ್, ಗೋ ಟು ಪೇಮೆಂಟ್ಸ್, ವೆರಿಫಿಕೇಶನ್ ಚೆಕ್, ಎಂಟರ್ ದ ಪಿನ್ ಅಂಡ್ ಸಬ್ಮಿಟ್. ಇದ್ರಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಇಲ್ಲ ಅಲ್ಲ, ಜಸ್ಟ್ ಈ ಕೋಡ್ ಗೈಸ್ ಹಿಂಗಿರುತ್ತೆ. ಓಪನ್ ಮಾಡಿದಾಗ ಒಳಗಡೆ ಈ ಕೋಡ್ ಇರುತ್ತೆ. ಇದನ್ನ ಹಾಕಿದ್ರೆ ನಾವು ವೆರಿಫೈ ಆಗಿದ್ದೀವಿ ಅಂತ ಲೆಕ್ಕ. ಒಂದು ವಾರದಲ್ಲಿ ಬರ್ಬೋದು ಗೈಸ್. ಸೊ ನಾನು ತುಂಬಾ ಮೆತ್ತಿಗೆ ಬೆಳೀತಾ ಇದ್ದೀನಿ, ಅದು ಮೆತ್ತಿಗೆ ಸಕ್ಸಸ್ ನೋಡ್ತೀನಿ ಅಂತ ಅದಕ್ಕೆ ಇನ್ನೂ ಪಬ್ಲಿಕ್ ಅಲ್ಲಿ ಡ್ಯಾಮೇಜ್ ಆಗೋಗುತ್ತೆ ಅಷ್ಟೇ. ಅಪ್ಪ ಇದು ಕಟ್ಟೇಸು ಅಪ್ಪ, ಇದು ಬಾಗ್ಲು ಎತ್ತೀನಿ. ಓಕೆ, ಬರ್ಡೇ ಬಾಯ್ ರೆಡಿನಾ? ಬಾದಮ್ಮ ನೆನ್ನೆ ನಮ್ಮ ಅತ್ತಮ್ಮನ ಬರ್ಡೇ ಇತ್ತು, ಇವತ್ತು ವರುಣ್ ಬರ್ಡೇ ಇದೆ. ಸೊ ಅದಕ್ಕೆ ಹೇಳಿ ಸಂಜೆ ಸೆಪ್ಟೆಂಬರ್ 10 ನನ್ನ ಬರ್ಡೇ ಇದೆ. ಹಿಂಗೆ ನನ್ನ ಫ್ಯಾಮಿಲಿ ಒಂಚೂರು ಎಲ್ಲಾರು ಏನ್ ಕೂತಿದ್ದಾರೆ ಅಂತ 0.6 ಸಿಗ್ತೀನಿ.
ಹಿಂಗೆ ಇಷ್ಟು ಜನ ಬಂದು ನನ್ನ ಬರ್ಡೇ ಇದೇ ತರ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಇದಕ್ಕೆಲ್ಲ ಪ್ರೂಫ್ ನೀವೇ. ಅವ್ರನ್ನೆಲ್ಲ ನಾನು ಸುಮ್ಮನೆ ಬಿಡಲ್ಲ. ಸಂಜಯ್ ನೀನ್ ನನ್ನ ಬರ್ಡೇ ಬಂದಿಲ್ಲ, ನಾನು ಏನ್ ಮಾಡ್ಬೇಕು? ನಾನು ಇರಲ್ಲ. ಸೇಮ್ ಟು ಇಯರ್ ನಾನು ಇರಲ್ಲ. ಎಲ್ಲಿ ಹೋಗ್ತೀಯಾ? ಬರಲ್ಲ. ಸರಿ ಬಿಡ್ರ ಕೇಕ್ ಕಟ್ ಮಾಡೋ ಟೈಮ್ ಬರ್ರ. ಇಬ್ರು ಒಂದೊಂದು ಚಾಕು ತಗೊಳ್ಳಿ. ಏನೇ ಆಗಲಿ ಎಲ್ಲ ದೇವರ ವರವೆಂದೇ ನೀ ತಿಳಿ. ಆಮೇಲೆ ಏಯ್ ಬರ್ಡೇ ಬಾಯ್ ಹೊಡಿತ್ಯಾ? ಚಟಪಟ ಚಟಪಟ ಸರಿ ಬಿಡ್ರ ಕಟ್ ಮಾಡ. ಹೌದೌದು ಓದತ್ತಮ್ಮ. ಇಲ್ಲಿ ಅತ್ತೆ ಇಲ್ಲಿ ಅಳಿಯ. ಕಮಾನ್ ಕಟ್ ದ ಕೇಕ್. ಇವನ್ ಯಾರು? ಈ ಹೂವಗಳ ಮಧ್ಯ ಮುಳ್ಳು ಹೆಂಗಿರತ್ತೆ ಇವ್ಳು ಹಂಗೆ. ಹಿಂದೆ ಮುಂದೆ ಯಾರವ್ರ ನಿನ್ಗೆ? ಏನಕ್ಕೆ ಅಲ್ಲ ಬರ್ತಡೆಗೆ ಅವ್ರಿಬ್ರದ್ದು ಹಿಂದೆ ಮುಂದೆ, ನಂದು ಪವಿದು ಹಿಂದೆ ಮುಂದೆ. ನಾನು ನಂದು ಏನಿಲ್ಲ, ಅವಳದು ನಂದು ಇಬ್ರದ್ದು ಯಾವ್ದಾದ್ರು. ಹೌದು 28ನೇ ತಾರೀಕು. ಸರಿ ಕಟ್ ಮಾಡ್ರೋ. ಆಗತ್ತರ ಇಲ್ಲ. ಆಗ ವಿಶ್ ಮಾಡೋದು. ಬರ್ಡೇ ಟು ಯು. Let God bless you and they will kiss you. ಇದು ಜಾಸ್ತಿ ಟೈಮ್ ಇರ್ತೈತೆ ಮಾಡಕ್ಕೆ. ಟೇಸ್ಟ್ ನೋಡಿ ಸ್ಪೆಷಲ್ ಆಗಿ ಮಾಡ್ತಿರೋ ಕೇಕ್ ಇದು. ಏನ್ ಮಾಡ್ಬೇಕ? ವಿಡಿಯೋ ಆನ್ ಆಗಿಲ್ಲ ಸಂಧ್ಯಾ. ವಿಡಿಯೋ ಮಾಡ್ಬೇಕಾ ಫೋಟೋ ಹಿಡಿಬೇಕಾ? ಯಾವ್ದು ಹೇಳಲ್ಲ, ಆಮೇಲೆ ಹಂಗೆ ಇಟ್ಕೊಳ್ಳಿ. ಪೇಷಂಟ್ ಅಲ್ಲ ಅಂತ ಕಾಲದು. ವಿಡಿಯೋ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ನಾನು ಹಿಡ್ಕೊಂತಾಳ ಆಮೇಲೆ. ಹೌದು ಸಂಜೆ ಹೆಂಗ್ ಬೇಕಾಗಿತ್ತೆ? ಹಿಂಗ್ ಬೇಕಿತ್ತ ನೀ? ಓಯ್ ಹಿಂಗ ಹಿಂಗೆ. ಓಕೆ ಕಮಾನ್. ಸೂಪರ್ ಕಣಲೆ, ಕಿವಿನೇ ಹೋಗ್ತೈತೆ. ಚೆನ್ನಾಗೈತೆ ಇಲ್ಲ ಅಂತ ಫಸ್ಟ್ ಹೇಳ್ಬಿಡ್ರಿ. ಅಕಸ್ಮಾತ್ ಅವ್ನು ಅಡ್ಗೆ ಮಾಡಿದಾಗ ತಿಂತಾನೆ ಇದ್ದೀರಲ್ರು, ಫಸ್ಟ್ ಹೇಳ್ರು ಆಗೋಯ್ತು. ಗೈಸ್ ಈ ನೋಡಿ ಟ್ರಾನ್ಸಿಷನ್. ಈ ಕಡೆ ಈ ಜಾಗದಲ್ಲಿರೋನು ವರುಣ್, ಈ ಕಡೆ ಇರೋನು ಹೇಮಂತ್. ಹಿಂಗ್ ಕಾಣಿಸ್ತಾ ಇರೋರು ಇವರು. ಈಗ ಹೆಂಗ್ ಕಾಣಿಸ್ತಾ ಇದಾರೆ ನೋಡಿ ಗೈಸ್. ಈ ಕಡೆ ವರುಣ್, ಈ ಕಡೆ ಹೇಮಂತ್. ಇಬ್ರು ಒಂದೇ ಹೈಟಿಗೆ ಬಂದ್ಬಿಟ್ಟವ್ರೆ. ಅಲ್ಲಿ ನೋಡಿದ್ರೆ ವರುಣ್ ಸ್ವಲ್ಪ ಚಿಕ್ಕವನಾಗಿ ಕಾಣಿಸ್ತಿದ್ದೆ ಹೇಮಂತ್ ಕಂಪೇರ್ ಮಾಡಿದ್ರೆ. ನೀನಾ
ಎಲ್ಲಿದ್ದೆ ನೀನು ಫಸ್ಟು? ನೀನು ಅದೇ ಹೈಟಲ್ಲಿ ಇದೆಯಾ, ಇನ್ನೇನು ಚೇಂಜ್ ಆಗಿಲ್ಲ. ನಿಂಗೆ ಕುಂಡ್ಕೊಂಡು ಹೋಗ್ಬಿಡ್ವೆ ತಾಯಿ. ಅವನು ಒಬ್ಬ ನಿಮ್ನ ಅಯ್ಯಪ್ಪ. ಫೋಟೋ ಕಂಡ್ರ ಅಯ್ಯೋ ಯಪ್ಪ ಸಂಜೆ ಕಾಲ ಆಕ್ಸಿಡೆಂಟ್ ಆಗಿದ್ರು ಬಂದು ಒದ್ದವಳೆ. ಆಮೇ ಎಸ್ಕೇಪ್ ಆಗೋ ಟೈಮಲ್ಲಿ ಎಲ್ಲ ಹಂಗೆ ಇರ್ತದೆ ಬಾಮ್ಮ. ಒಂದು ತೂಕ ಜಾಸ್ತಿ ಆಗ್ಬಿಡೋಣಪ್ಪ. ಬರ್ಬೇಕು, ನೀವು ನಮ್ಮ ಮನೆಗೆ ಬರ್ಬೇಕು. ಏನ್ ಸಂಧ್ಯಾ? ಬಾಯ್ ಸಂಧ್ಯಾ. ಅವಳ ಕೈಲಿ ಒಂದು ಫೋನ್, ನನ್ನ ಕೈಲಿ ಒಂದು ಫೋನ್. ಒಳ್ಳೆ ಇದಾಗೋಯ್ತಲ್ಲ ಪೋ. ಏನೋ ಆಯ್ತು ಬಿಡ, ಅದಾಗೋಯ್ತು ಒಟ್ನಾಗ ಏನೋ ಆಯ್ತು. ಓಕೆ ಗೈಸ್, ಇವಾಗ ದಿನದ ಅಂತಿಮ ಸಮಯ ಬರುತ್ತಿದೆ. ಎಲ್ಲ ಅವ್ರವ್ರ ಮನೆಗೆ ಅಂತ ಹೋಗ್ತಾ ಇದ್ದಾರೆ. ದಿನದ ಅಂತಿಮ ಸಮಯ. ಆ ಕಡೆ ಆಟೋ ನಮಗೆ ಅನ್ಸುತ್ತೆ ವೆಯ್ಟ್ ಮಾಡ್ತಿದೆ. ಇವಾಗ ಆಟೋಲ್ಲಿ ಹೋಗ್ತಾರೆ ಅಷ್ಟೇ ಅನ್ಸುತ್ತೆ. ಗೈಸ್, ನಾವು ನೋಡಿ ಎಷ್ಟು ಜನ ಇದ್ದೀವಿ, ಮತ್ತು ಏಮಂತ ಅಮ್ಮ ನಾವೆಲ್ಲ ಸೇರ್ಕೊಂಡು ಆಟೋ ಬಂದು ನಿಂತ್ಕೊಂಡು ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತೇವೆ ಅಂತ ಅನ್ಕೊಂಡಿದ್ದೀವಿ. ಬನ್ನಿ ನೋಡೋಣ, ಬನ್ನಿ ಆಟೋಗೆ ಬನ್ನಿ, ಎಲ್ಲ ಆಟೋಗೆ ಬನ್ನಿ. ಇವು ಬುದ್ಧಿವಂತರಾಗ್ಲಿ ಗಾಡಿ ಹತ್ರ ಹೋಗ್ಬಿಟ್ರು. ಬರೋಣ, ಹತ್ತು ಬರ. ಏಯ್ ಮುಚ್ಚ ಸಂಧ್ಯಾ, ಮತ್ತೆ ಒಂದ್ಸತಿ ಹೇಳೋದನ್ನ. ಸಂಧ್ಯಾ ವ್ಲಾಗ್ಸ್ ಹಾಗೂ ತೇಜಸ್ ವ್ಲಾಗ್ಸ್ ನ ಹಿಂಗೆ ಡೂ ಫಾಲೋ, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹಂಗೆ ನಮ್ಗೆ ಜಾಸ್ತಿ ಫಾಲೋವರ್ಸ್ ಆಗಿ, ಅವ್ರಿಗೂ ಜಾಸ್ತಿ ಫಾಲೋವರ್ಸ್ ಆಗಿ. ಬಾಯ್ 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 ಗೈಸ್. ಎಲ್ಲರೂ ಮನೆಗೆ ಬಿಡ್ತಾ ಇದ್ದಾರೆ. ಇರುವ ಒಂದು ನಿಮಿಷ ಹೋಗ್ಬಿಟ್ರಾ? ಹಾಂ ಸರಿ ಮಾಮ, ಏನಿಲ್ಲ ಅಷ್ಟೇ. ಪೀಸ್, ಬಾಯ್, ಹುಷಾರು. ಬಾಯ್ 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 ಬಾಯ್, ಹುಷಾರಾಗಿ ಹೋಗಿ. ಬಾಯ್ 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 ಅವರಣ. ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ವೀಡಿಯೋಗಳನ್ನ ಬಿಡ್ತಿರೋಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಅಷ್ಟೇ, ವಿಡಿಯೋ ಕೊನೆಗೆ ಬಂತು, ಕೊನೆ ಡೈಲಾಗ್ ಹೇಳೋದೊಂದಿದೆ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ. ಗೈಸ್, ಹಾಗೆ ಈ ಮಿಷಿನ್ನ ಓಪನ್ ಮಾಡೋಣ ಅಂತಲೇ ಇದ್ವಿ, ಆದರೆ ಇದಕ್ಕೆ ರಿಲೇಟೆಡ್ ಸಿಬ್ಬಂದಿಗಳು ಬರ್ತಾರೆ. ಅವ್ರು ರಿಮೂವ್ ಮಾಡಿದ್ರೇ ವಾರಂಟಿ ಗ್ಯಾರಂಟಿ ಏನಾದರೂ ಕ್ಲೈಮ್ ಆಗುತ್ತೆ. ಅದಕ್ಕೆ ಇವಾಗ ಹಿಂಗೆ ಬಿಟ್ಟಿದ್ದೀವಿ.